ಬೇಸಿಕಲಿ ಒಂದು ಪೇನ್ ಕಿಲ್ಲರ್ ಮೆಡಿಸಿನ್ ಡೈಕ್ಲೋಫಿನಾಕ್ ಅಂತ ಹೇಳ್ತೇವೆ. ಅದನ್ನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಲೈಫ್ ಸ್ಟಾಕ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾ ಇದ್ರು. ನಮ್ಮ ಜಾನುವಾರುಗಳ ಇದಕ್ಕೆ ನೋವು ನಿವಾರಕವಾಗಿ ಬಳಸ್ತಾ ಇದ್ರು. ನಂತರ ಅಂತಹ ಟ್ರೀಟ್ಮೆಂಟ್ ಒಳಗಾದಂತಹ ಜಾನುವಾರುಗಳು ಸತ್ತಂತಹ ಸಂದರ್ಭದಲ್ಲಿ ಆ ಬಾಡಿಯನ್ನ ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡ್ತಾ ಇರ್ಲಿಲ್ಲ. ಆ ಕಾರ್ಕಸ್ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇತ್ತು. ಅದ್ರ ಮೇಲೆ ಈ ವಲ್ಚರ್ಸ್ಗಳು ಫೀಡ್ ಮಾಡ್ತಾ ಇತ್ತು. ಅದ್ರ ಫೀಡ್ ಮಾಡಿದ ಪರಿಣಾಮ ಈ ಡ್ರಗ್ ರೆಸಿಡ್ಯೂ ಏನಾದ್ರು ಆ ಡೆಡ್ ಬಾಡಿಲಿ ಉಳ್ಕೊಳ್ತಾ ಇತ್ತು, ಅದು ಈ ವಲ್ಚರ್ಸ್ ಗಳ ಕಿಡ್ನಿನ ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡಿ. ದ ಎಫೆಕ್ಟ್ ವಾಸ್ ಸೋ ಮಚ್, ಆಲ್ಮೋಸ್ಟ್ 98% ಆಫ್ ದೀಸ್ ವಲ್ಚರ್ ಪಾಪ್ಯುಲೇಷನ್ ಗಾನ್ ಎಕ್ಸ್ಟಿಂಕ್ಟ್. ಇಂಡಿಯಾ, ಪಾಕಿಸ್ತಾನ್, ನೇಪಾಳ್, ಶ್ರೀಲಂಕಾ, ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್, ಬಾಂಗ್ಲಾದೇಶ್, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಏನ್ ಹೇಳ್ತೀವಿ, ಈ ಭಾಗದಲ್ಲಿ 98% ಆಫ್ ದಿ ಮೇಜರ್ 5 ಸ್ಪೀಸೀಸ್ ಅನ್ನ ನಾವು ಐಡೆಂಟಿಫೈ ಮಾಡ್ತೀವಿ ವಲ್ಚರ್ಸ್ ಅಲ್ಲಿ. ಆ 5 ಸ್ಪೀಸೀಸ್ ಅಲ್ಲಿ 98% ವೈಪ್ ಔಟ್ ಆಗುತ್ತೆ.